ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿ ನಾಗೇಂದ್ರ ಅವರು, ಅನ್ನಪೂರ್ಣ ತುಕಾರಾಮು, ಬಳ್ಳಾರಿ ಗ್ರಾಮೀಣ ಸಂಡೂರು ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ರೆ, ಬಿಕಾಸ್ ಈಗ ಆಲ್ರೆಡಿ ಕಳೆದ ಕೆಲವು ದಿನಗಳಿಂದ ಯಾವಾಗ ಅವ್ರನ್ನ ಸಚಿವರಾಗಿ ಮಾಡಿದ್ರು ಅವತ್ತಿನಿಂದನೂ ಎಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಾ ಇದೆ, ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಒತ್ತಾಯ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ರೆ ಶಾಸಕಿ ಅನ್ನಪೂರ್ಣ ಅವರಿಗೆ ಚಾನ್ಸ್ ಸಿಗುತ್ತೆ. ನಾಗೇಂದ್ರ ಅವರು ರಾಜೀನಾಮೆ ಕೊಟ್ರೆ ಬಳ್ಳಾರಿಯ ವಾಲ್ಮೀಕಿ ಸಮುದಾಯಕ್ಕೆ ಮಣೆ ಹಾಕೋದಕ್ಕೆ ಪ್ಲಾನ್ ನಡೀತಾ ಇದೆ. ಬಳ್ಳಾರಿಯ ಸಂಸದರಾದಂಥ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ಅವರಿಗೆ ಸಚಿವ ಸ್ಥಾನ ಕೊಡಬಹುದಾದಂಥ ಚಾನ್ಸಸ್ ದಟ್ಟವಾಗಿದೆ. ಯಾಕೆ ಅಂತಂದ್ರೆ ವಾಲ್ಮೀಕಿ ಸಮುದಾಯದಿಂದ ತೆರವಾದಂಥ ಸ್ಥಾನಕ್ಕೆ ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕು. ಸೊ ಆ ಒಂದು ಫಾರ್ಮುಲಾವನ್ನ ಅನುಸರಿಸೋದಕ್ಕೆ ಇಲ್ಲಿ ತೆರೆಮರೆಯಲ್ಲಿ ಪ್ಲಾನ್ ನಡೀತಾ ಇದೆ. ಈಗಾಗಲೇ ಬಳ್ಳಾರಿ ನಾಯಕರ ಜೊತೆಗೂ ಕೂಡ ಒಂದು ಸುತ್ತಿನ ಚರ್ಚೆ ಆಗಿದೆ. ನಾಗೇಂದ್ರ ಹಾಗೂ ತುಕಾರಾಂ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಸಂತೋಷ್ ಲಾಡ್ ಹಾಗೇನೆ ನಜೀರ್ ಹುಸೇನ್ ಮುಂದೆ ಮಾತುಕತೆಯ ವಿಚಾರ ಏನಿದೆ ಅದು ಪೂರ್ಣ ಆಗಿದೆ. ಸರ್, ಇಲ್ಲಿ ಸಾಕಷ್ಟು ವಿಚಾರಗಳ ಚರ್ಚೆ ಆಗ್ತಾ ಇರೋದು. ಅದರಲ್ಲಿ ಈಗ ಈ 3 in 3 out ಫಾರ್ಮುಲಾ ಏನ್ ಫಾರ್ಮುಲಾ ಸರ್ ಇದು? ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರೋದು, ಈಗ ಉಳಿದಿರುವಂತಹ 1.5 ವರ್ಷಕ್ಕೆ ಸರ್ಕಾರ ಸುಗಮವಾಗಿ ಹೋಗಬೇಕು. ಸುಗಮವಾಗಿ ಹೋಗಬೇಕು ಅಂತ ಹೇಳಿದ್ರೆ ಮೊನ್ನೆ ಸಂಪುಟ ವಿಸ್ತರಣೆ ಆದಾಗ ಭಾಳಷ್ಟು ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಬೆಂಗಳೂರಿಂದ ಹಿಡಿದು ಬೀದರ್ವರೆಗೂ ಕೂಡ ಹಲವು ಮಾಜಿ ಸಚಿವರುಗಳು, ಮಾಜಿ ಶಾಸಕರು, ಹಿರಿಯ ಶಾಸಕರು ಎಲ್ಲರೂ ಕೂಡ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದರೆ, ಈಗ ಇರುವಂತಹ ಒಂದು ಸ್ಥಾನಕ್ಕೆ, ಅದು ಒಂದು ಸ್ಥಾನ ಮಹಿಳಾ ಕೋಟಾದಲ್ಲಿ ಮಹಿಳೆಯರು ಕೊಡಲೇಬೇಕು. ಅದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಾದಂತಹ DK ಶಿವಕುಮಾರ್ ಅವರು ಇದ್ದಾರೆ, BK ಪ್ರಸಾದ್ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ. ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ. ಅದು ಒಂದು ಮೀಸಲು, ಮಹಿಳೆಯರಿಗೆ ಮೀಸಲು ಅಂತ. ಇನ್ನು ಉಳಿದಂಥ ಕೃಷ್ಣಪ್ಪ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ತನ್ವೀರ್ ಸೇಠ್ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಗದಗ ಜಿಲ್ಲೆಯಿಂದ HK ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಹಲವು ಹಿರಿಯ ಶಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಅಸಮಾಧಾನ ಆದಷ್ಟು ಬೇಗವಾಗಿ ಶಮನ ಮಾಡದೇ ಇದ್ರೆ ಮುಂದೆ 13ನೇ ತಾರೀಕು, ಅಂದರೆ ನಾಳೆ ನಾಡಿದ್ದು ಆಚೆ ನಾಡಿದ್ದಿಂದ ಆರಂಭ ಆಗ್ತಾ ಇರುವಂತಹ ಅಧಿವೇಶನ ಅಷ್ಟು ಸುಲಭ ಕಾಂಗ್ರೆಸ್ಗೆ ಇರೋದಿಲ್ಲ. ಈಗಾಗಲೇ BJP ಅವರು ಅವತ್ತು ಸಂಪುಟ ವಿಸ್ತರಣೆ ಆಯಿತು, ಅವತ್ತಿಂದಲೂ ಕೂಡ ಹೇಳ್ತಾ ಇರುವಂಥದ್ದು ಮೊದಲನೇದಾಗಿ ನಾಗೇಂದ್ರ ಅವರ ರಾಜೀನಾಮೆ ತಗೊಳ್ಳೇಬೇಕು ಅಂತ. ಹೌದು, ಯಾಕಂದರೆ ಈ ಹಿಂದೆ ಇದೇ ನಾಗೇಂದ್ರ ಅವರ ವಿರುದ್ಧ ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ ಸುಮಾರು 89 ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪ ಬಂದಿತ್ತು. ಅದಾದ ಬಳಿಕ ED ಎಂಟ್ರಿ ಆಯಿತು. ಅದಾದ ಬಳಿಕ ಈಗ CBI ಕೂಡ ಎಂಟ್ರಿ ಆಗಿದೆ. ಈ ಸಂದರ್ಭದಲ್ಲಿ ಅವ್ರು ಜಾಮೀನ್ ಮೇಲೆ ಈಗ ಹೊರಗಡೆ ಇದ್ದಾರೆ. ಆಗ ನೋಡೋದಾದ್ರೆ ಜಾಮೀನ್ ಮೇಲೆ ಬಹಳಷ್ಟು ಜನ ಇದ್ದಾರೆ. ಹೌದು, ನಮ್ಮ ಮುಖ್ಯಮಂತ್ರಿಗಳ ಆದಿಯಾಗಿ BJPಯಲ್ಲೂ ಕೂಡ ಹಲವು ನಾಯಕರುಗಳು ಇದ್ದಾರೆ. BJPಯಲ್ಲೂ ಮುನಿರತ್ನ ಅವ್ರ ವಿರುದ್ಧ ಕೇಸ್ ಇದೆ, ಬೇರೆ ನಾಯಕರುಗಳ ವಿರುದ್ಧ ಕೇಸ್ ಇದೆ. ಹೀಗಾಗಿ ಕೇಸ್ ಹೊರತುಪಡಿಸಿದ ನಾಯಕರುಗಳೇನಿಲ್ಲ, ಬಹಳಷ್ಟು ಜನರ ಮೇಲೆ ಇದೆ. ಆದರೆ ಗಂಭೀರ ಸ್ವರೂಪದ ಪ್ರಕರಣ ಇದು ಅಂತ ಹೇಳ್ತಾ ಇರುವಂಥದ್ದು. ಹೀಗಾಗಿ BJP ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೇಬೇಕು ಅನ್ನುವಂಥ ಒಂದು ಒತ್ತಾಯ ಒಂದು ಕಡೆ. ಮತ್ತೊಂದು ಕಡೆ ಇದು ED ಏನಾದರೂ ಇನ್ನಷ್ಟು ಇಕ್ಕಟ್ಟು ಮಾಡಿದ್ದೇ ಆದರೆ ಸಹಜವಾಗಿ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ ನಾಯಕರಿಗೆ ಇರುವಂಥದ್ದು. ಹೀಗಾಗಿ ಯಾವಾಗ ಹಿರಿಯ ಶಾಸಕರು ಅಸಮಾಧಾನ ದಿನ ಜಾಸ್ತಿ ಆಗ್ತಾ ಇದೆಯೋ, ನಮಗಿರುವಂತಹ ಈಗ ಈ ಅಡ್ಡಿಯಿಂದ ಪಾರಾಗಬೇಕಾದ್ರೆ ಏನು ಪ್ಲಾನ್ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ 3 ಜನರನ್ನು ನಾವು ರಾಜೀನಾಮೆ ಪಡ್ಕೊಳ್ಳೋದು, ಆ ಸ್ಥಾನಗಳಿಗೆ ಅದೇ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ನಾವೀಗ ಯಾಕೆ ಅನ್ನಪೂರ್ಣ ತುಕಾರಾಂ ಹೆಸರು ಕೂಡ ಆಗ್ತಿದ್ವಿ ಅಂತ ಹೇಳಿದ್ರೆ, ಒಂದು ವೇಳೆ ಇವರೇನಾದರೂ ಇನ್ನಾದರೆ ಮಹಿಳಾ ಕೋಟಾದಲ್ಲಿರುವಂಥ ಒಂದು ಸ್ಥಾನ ಏನಿದೆ ಅದು ಬೇರೆ ಒಬ್ಬರಿಗೆ ಅವಕಾಶ ಮಾಡಿಕೊಡ್ಬೋದು. HK ಪಾಟೀಲ್ರು, ಮತ್ತೊಬ್ಬರು ಮಗದೊಬ್ಬರು ಶಿವಣ್ಣ ಅವರು, ಈ ರೀತಿಯಾಗಿ ಈಗ ನಾವು ಮೊದಲನೇದಾಗಿ ಅದ್ಲು ಬದಲಾಗುವಂತಹ ಚಾನ್ಸ್ ಇದೆ. ನಾವು ಹಾಗೆ ಆಗುತ್ತೆ ಅಂತ ನಾವು ಹೇಳ್ತಿಲ್ಲ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ರಾತ್ರಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೋದಾಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಏನು ಚರ್ಚೆ ಆಯಿತು, ಯಾವ ಫಾರ್ಮುಲಾ ಇಟ್ಕೊಂಡು ಹೋದ್ರು, ಇದೇನು ಅಷ್ಟು ಸುಲಭ ಅಲ್ಲ. ಒಬ್ಬರು ಮಿನಿಸ್ಟರ್ ಮಾಡಿದ ತಕ್ಷಣ ಅವ್ರನ್ನ ಇಳಿಸೋದು ಅಷ್ಟು ಸುಲಭನೂ ಅಲ್ಲ. ಈಗ ಎಷ್ಟು ಡ್ಯಾಮೇಜ್ ಆಗಿದೆ, ಒಂದು ವೇಳೆ ಇಳಿಸಿದ್ದೆ ಆದರೆ ಅಷ್ಟು ಡ್ಯಾಮೇಜ್ ಹಾಗೆ ಆಗುತ್ತೆ ಅಂತ. ಆದರೆ ಮುಂದೆ ಆಗ್ಬೋದಂತ ದೊಡ್ಡ ಅನಾಹುತದಿಂದ ತಪ್ಪಿಸ್ಕೋಬೇಕಾದ್ರೆ ಈಗ ನಾವೇನು ಮಾಡಬೇಕು ಅನ್ನುವಂತಹದ್ದನ್ನು ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾಡ್ತಿರುವಂಥದ್ದು. ಬಹುತೇಕ ಈ ಹೆಸರು ಭಾಳ ಚರ್ಚೆ ಆಗ್ತದೆ. ಈಗ ಇಷ್ಟೆಲ್ಲ ಮುಜುಗರ ಇಟ್ಕೊಂಡು ನಾವು ನಾಗೇಂದ್ರ ಅವರನ್ನು ಮುಂದುವರಿಸಿದ್ರೆ ವಿಪಕ್ಷಗಳಿಗೆ ಆಹಾರ ಆಗುತ್ತೆ, ನಮಗೂ ಕೂಡ ಅದು ಸದನದಲ್ಲಿ ಮುಜುಗರ ಆಗುತ್ತೆ ಅನ್ನುವಂಥ ಅಭಿಪ್ರಾಯಗಳನ್ನು ಹಿರಿಯ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇರೋದ್ರಿಂದ, ಒಂದು ವೇಳೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದೆ ಆದರೆ ಅದೇ ಸಮುದಾಯದ ಅದೇ ಜಿಲ್ಲೆ, ಇವರು ವಾಲ್ಮೀಕಿ, ಅನ್ನಪೂರ್ಣ ತುಕಾರಾಂ ಅವರು ಕೂಡ
ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರು. ಹೀಗಾಗಿ ಅದೇ ಜಿಲ್ಲೆ ಆಗಿರೋದ್ರಿಂದ ಅನ್ನಪೂರ್ಣ ಅವ್ರಿಗೆ ಕೊಡಬಹುದು ಅಂತ ಈ ಬಗ್ಗೆ ನಾಗೇಂದ್ರ ಮತ್ತು ತುಕಾರಾಮ್ ನಡುವೆನೂ ಕೂಡ ಮಾತುಕತೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಬಳ್ಳಾರಿಯ ಮೂಲಗಳಿಂದ ಸಿಗ್ತಾ ಇದೆ. ಜೊತೆಗೆ ಸಂಡೂರು ವಿಧಾನಸಭಾ ಕ್ಷೇತ್ರ ಹಿಂದಿನ ಶಾಸಕರಾದಂಥ ತುಕಾರಾಮ್ ಅವರು ಲೋಕಸಭಾ ಚುನಾವಣೆಗೆ ರೆಡಿ ಇರಲಿಲ್ಲ. ಇದೇ ಸಿದ್ದರಾಮಯ್ಯ, ಇದೇ ಡಿ ಕೆ ಶಿವಕುಮಾರ್, ಅವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು, ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದರು. ಅವ್ರ ಟಾರ್ಗೆಟ್ ಇದ್ದಿದ್ದು 2024ರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ ಹೆಚ್ಚು ಸ್ಥಾನಗಳನ್ನು ಕಳಿಸ್ಬೇಕು, ಶತಾಯಗತಾಯ ರಾಹುಲ್ ಗಾಂಧಿ ಅವರನ್ನು ನಾವು ಪ್ರಧಾನಿ ಮಾಡಬೇಕು ಅಂತ. ಬಳ್ಳಾರಿ ಗೆದ್ದರು, ತುಕಾರಾಮ್ ಅಭ್ಯರ್ಥಿ ಆಗಿದ್ದರಿಂದ ಬಳ್ಳಾರಿ ಗೆದ್ದರು. ಅವತ್ತು ಕೊಟ್ಟ ಮಾತಿನಂತೆ ಇವತ್ತು ನಡ್ಕೊಳ್ಳಿ ಅನ್ನುವಂಥದ್ದನ್ನು ಮೊನ್ನೆ ವಿಸ್ತರಣೆ ಆಗೋದಕ್ಕೂ ಮೊದಲು ತುಕಾರಾಮ್ ಅವರು ಬೇಡಿಕೆ ಇಟ್ಟಿದ್ರು. ಕಾರಣಾಂತರಗಳಿಂದ ಆಗಲಿಲ್ಲ. ಈಗ ನಾಗೇಂದ್ರ ಸಚಿವರಾಗಿದ್ದಾರೆ. ನಾಗೇಂದ್ರ ಅವ್ರಿಗೆ ಈಗ ಇಡಿ ಸಂಕಷ್ಟ ಶುರುವಾಗಿದೆ. ಹೀಗಾಗಿ ಒಂದು ವೇಳೆ ಬಿ ನಾಗೇಂದ್ರ ಅವರನ್ನು ರಾಜೀನಾಮೆ ಪಡೆದಿದ್ದಾದರೆ ಬಹುತೇಕ ಅನ್ನಪೂರ್ಣ ತುಕಾರಾಮ್ ಅವರು ಆ ಸ್ಥಾನದಲ್ಲಿ ಸಚಿವರಾಗ್ಬೋದು, ಅದೇ ಜಿಲ್ಲೆಯಿಂದ, ಅದೇ ಸಮುದಾಯದಿಂದ. ಆದರೆ ಇದರಿಂದ ಮತ್ತೊಂದು ಎಫೆಕ್ಟ್ ಇದೆ. ಈ ಕೋಟದಲ್ಲಿ ಇವರಾದರೆ ಮಹಿಳಾ ಕೋಟದಲ್ಲಿ ನಾವು ಸಚಿವರು ಆಗ್ಬೋದು ಅಂತ ಏನು ಕನಸು ಕಾಣ್ತಾ ಇದ್ದಾರೆ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ನೈನಾ ಮೋಟಮ್ ಅವರಾಗಿರ್ಬೋದು, ಆರತಿ ಕೃಷ್ಣ ಅವರಾಗಿರ್ಬೋದು, ಕನಿಜಾ ಫಾತಿಮಾ ಆಗಿರ್ಬೋದು, ಅವ್ರಿಗೆ ಅವ್ರಿಗೆಲ್ಲ ಇದು ಒಂದು ರೀತಿ ಈ ಬೆಳವಣಿಗೆ ಅವ್ರಿಗೆ ನಷ್ಟ, ರಾಜಕೀಯವಾಗಿ ನಷ್ಟ ತರುತ್ತೆ. ಮಹಿಳಾ ಕೋಟದ ತುಂಬ್ತು ಅನ್ನುವಂತಹ ರೀತಿಯಲ್ಲಿ ಆಗುತ್ತೆ. ಹೀಗಾಗಿ ಬಳ್ಳಾರಿಯಲ್ಲಿ ಒಂದು ವೇಳೆ ಈ ಬೆಳವಣಿಗೆ ಆಗಿದ್ದೆ ಆದರೆ ಒಂದಷ್ಟು ಏನು ಹೆಣ್ಮಕ್ಳು ಮಹಿಳಾ ಶಾಸಕಿಯರು ನಾವು ಸಚಿವರು ಆಗ್ಬೋದು ಅಂತ ಆಸೆ ಕಾಣ್ತಾ ಇದ್ದಾರೆ, ಅವ್ರಿಗೆ ಒಂದು ಸ್ವಲ್ಪ ಇದು ಹಿನ್ನಡೆ ಆಗ್ಬೋದು. ಅದರಲ್ಲೂ ನಾಗೇಂದ್ರ ಅವ್ರಿಗೆ ಮಾತ್ರ ಇದು ದೊಡ್ಡ ಹಿನ್ನಡೆ ಆಗುತ್ತೆ. ಕಾಂಗ್ರೆಸ್ಗೂ ಕೂಡ ನೀವು ಈ ಕೈಯಲ್ಲಿ ಕೊಟ್ಟು ಈ ಕೈಯಲ್ಲಿ ತಗೋಬಿಟ್ರಿ ಅಂತ ಹೇಳಿದ್ರೆ ಸಹಜವಾಗಿ ಇವತ್ತು ರಾಜೀನಾಮೆ ಪಡ್ಕೊಳ್ಳಿ ಅಂತ ಹೇಳ್ತಿರುವಂತಹ ಇದೇ BJP, ಇದೇ JDS ನಾಯಕರು, ಅಶೋಕ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಯಾರೇ ಆಗಿರಲಿ, ನಾಳೆ ಬೆಳಗ್ಗೆ ಏಕಾಏಕಿ ರಾಜೀನಾಮೆ ತಗೊಂಡಾಗ ಆವಾಗ ವಾದ ಬೇರೆ ಆಗುತ್ತೆ. ಒಬ್ಬ ದಲಿತ ಸಮುದಾಯದ ಸಚಿವರು ಬಳಿ ರಾಜೀನಾಮೆ ತಗೊಂಡ್ರಿ, ನೀವು ST ಸಮುದಾಯದ ನಾಯಕ ಬೆಳೆಯೋದನ್ನು ಸಹಿಸಲೇ ಇಲ್ಲ. ಇವತ್ತೊಂದು ವಾದ ಇರ್ಬೋದು, ಮುಂದೊಂದು ವಾದ. ಯಾಕಂದ್ರೆ ಅಪೋಸಿಷನ್ ಅಲ್ಲಿ ಇರೋರಿಗೆ ಬಹಳ ಸುಲಭ ಆರೋಪ ಮಾಡೋದು. ಅವ್ರಿಗೇನು ಅದು ಕಾಂಗ್ರೆಸ್ ಅವರಿದ್ರು ಅಷ್ಟೇ, BJP ಅವರಿದ್ರು ಅಷ್ಟೇ, ಆಡಳಿತ ನಡೆಸೋರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತವೆ. ಹೀಗಾಗಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೋ ಅದಕ್ಕೆ ಬದ್ಧ ಅಂತ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ ಬಿಟ್ರೆ, DK ಶಿವಕುಮಾರ್ ನಂದೇ ಈ ವಾದ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ.